ಸರ್ಕಾರ ಕೂಡಲೇ ರೈತರಿಗೆ ಬೆಳೆ ಪರಿಹಾರ ಜಾರಿಗೊಳಿಸಬೇಕೆಂದು ನೇಗಿಲುಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ ಒತ್ತಾಯ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕನ್ನು ಸರ್ಕಾರ ಬರಗಾಲವೆಂದು ಘೋಷಣೆ ಮಾಡಿದರು. ಇನ್ನೂವರೆಗೂ ರೈತರಿಗೆ ಪರಿಹಾರ ಸಿಗುತ್ತಿಲ್ಲ. ಕಳೆದ 3-4 ತಿಂಗಳ ಹಿಂದೆ ಎನ್ಡಿಆರ್ಎಫ್ ತಂಡ ಬಂದು ಸರ್ವೆ ಮಾಡಿ ಬರಗಾಲ ಇದೆ ಎಂದು ದೃಢೀಕರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಆದರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಮುಳುಗಿ ರೈತರನ್ನ ನಿರ್ಲಕ್ಷಿಸುತ್ತಿದೆ. ಆದಷ್ಟು ಬೇಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮುತುವರ್ಜಿ ವಹಿಸಿ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರೈತರು ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ಈಗಷ್ಟೇ ರಾಮ ಮಂದಿರ ಉದ್ಘಾಟನೆಯಾಗಿ ರಾವಣ ರಾಜ್ಯ ಮುಗಿದು ರಾಮರಾಜ್ಯ ಶುರುವಾಗಿದೆ. ಈ ರಾಮರಾಜ್ಯದಲ್ಲಿ ಮೋಂತಿ ಬರುವ ಬಜೆಟ್ನಲ್ಲಿ ಸರ್ಕಾರ ಬರ ಪರಿಹಾರ ಜಾರಿಗೊಳಿಸದೆ ರೈತರಿಗೆ ಅನ್ಯಾಯವಾದರೆ ಯಾವ ರಾಷ್ಟ್ರೀಯ ಪಕ್ಷವಾಗಿರಲಿ ಅಥವಾ ಪ್ರಾದೇಶಿಕ ಪಕ್ಷವಾಗಿರಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ನೇಗಿಲುಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ ಅವರು ಮಾಧ್ಯಮಗಳ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಈ ಸಂದರ್ಭದಲ್ಲಿ ಸಂತೋಷ್ ಎಳುದುಕರ, ಭುಜಂಗ ಕಾಮತ್, ರವಿ ಕೋಡಾಳ, ರುದ್ರಪ್ಪ ಕೋಡಳ್ಳಿ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ನಾಗನಗೌಡ ಶಂಪಾಟೀಲ, ವಿಜಯ ವಾಯ್ಸ್ ನ್ಯೂಸ್ ಕನ್ನಡ, ಬೆಳಗಾವಿ. ಇನ್ನು ರಾವಣ ರಾಜ್ಯಕ್ಕೆ ಕಳೆದಕ್ಕೆ ರಾಮರಾಜ್ಯ ಚಾಲು ಆಗೈತಿ. ಇನ್ನು ರಾಮರಾಜ್ಯಕ್ಕೆ ನೀವು ಒತ್ತು ಕೊಟ್ಟು ಕೆಲಸ ಮಾಡಲಿಲ್ಲ ಅಂದ್ರೆ ಮುಂದಿನ ನಿರ್ಮಾಣದಾಗ ನಾವು ದೇಶದ ಪ್ರಜೆ ಅಲ್ಲ, ನಿಮ್ಗೆ ಏನು ರಾಷ್ಟ್ರೀಯ ಪಕ್ಷ ಇರ್ಬೋದು, ಪ್ರಾದೇಶಿಕ ಪಕ್ಷ ಇರ್ಬೋದು, ನಿಮ್ಗೆ ತಕ್ಕ ಪಾಠ ನಾವು ಕಲಿಸ್ತೇವೆ. ನೇಗಿಲುಯೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್. ಆಗಲೂ ಒಂದೇ ನಮ್ಮ ರಾಜ್ಯದ ದೇಶದ ರೈತರ ಜನರ ಅಭಿಪ್ರಾಯ. ದಯವಿಟ್ಟು ನಿಮಗೆ ನಾವು ಓಟ್ ಹಾಕಿ ಒಂದು ಸರ್ಕಾರ ರಚನೆ ಮಾಡಿದೆವು. ನೀವು ಮಲ್ತಾಯಿ ಧೋರಣೆ ತೋರೋದು ಬಿಟ್ಟು ರಾಜ್ಯದಾಗ ಯಾವುದೇ ಸರ್ಕಾರ ಇರಲಿ, ದೇಶದ ಜನ ಎಲ್ಲ ನಿಮ್ಮವ್ರನ್ನ ಪ್ರಜೆಗಳು ದಯವಿಟ್ಟು ಮಲ್ತಾಯಿ ಧೋರಣೆ ತೋರದನ ಬರ್ಪಿಡ್ತನ ತಕ್ಷಣ ಬಿಡುಗಡೆ ಮಾಡಬೇಕು. ಮತ್ತು ಈ ಬಜೆಟ್ ಒಳಗೆ ರೈತರ ಪರವಾಗಿ ಬಜೆಟ್ ಆಗಿರಬೇಕು. ಆಮೇಲೆ ರಾಜ್ಯ ಸರ್ಕಾರಕ್ಕೆ ಹೇಳೋದು ಒಂದೇ, ರೆವಿನ್ಯೂ ಮಿನಿಸ್ಟರ್ ಮುಖಾಂತರ ಎಲ್ಲ ತಾಲೂಕು ಆಡಳಿತದಲ್ಲಿ ಇನ್ನೂ ಅನ್ಯಾಯಗಳು ತಪ್ಪಿಲ್ಲ. ಸರಿಪಡಿಸುವಂಥ ಕೆಲಸ ರಾಜ್ಯ ಸರ್ಕಾರವು ಮಾಡಬೇಕು. ಇದರೊಳಗೆ ಇವು ಎರಡೂ ಸರ್ಕಾರ ಈ ಕೇಂದ್ರದ ಬಜೆಟ್ ಒಳಗೆ ಏನರ ನಮ್ಮ ರೈತರ ಪರವಾಗಿ ಆಗಲಿಲ್ಲ ಅಂದ್ರೆ ಬರುವ MP ಎಲೆಕ್ಷನ್ದಾಗ ತಕ್ಕ ಪಾಠ ನಾವು ದೇಶದ ರೈತರ ನಕ್ಕಿ ಕಲಿಸ್ತೇವೆ. ಆಮೇಲೆ ಈ ರಾಜ್ಯ ಸರ್ಕಾರನು ಏನರ ಇವ್ರು ನಮ್ಮ ಗ್ಯಾರಂಟಿ ಅದಾವು, ಗ್ಯಾರಂಟಿಗೆ ಮೊರೆ ಹೋಗ್ಯದ ಜನ ಅಂತ ತಿಳಿದ್ರಿ ಅದು ಹುಚ್ಚು ಕಲ್ಪನೆ ತೆಗೆದು ಹಾಕಿರೋದು. ಯಾಕಂತಂದ್ರೆ ಆ ಸರ್ಕಾರ ಕೆಡಬೇಕಾದ್ರೆ ಕಾರಣ ಐತಿ, ತಮಗೂ ಗೊತ್ತೈತಿ, ಅದನ್ನು ಒಡೆದು ಮಾತಾಡೋದ್ರಾಗ ಅರ್ಥ ಇಲ್ಲ. ಈಗ ನಿಮಗೂ ಪಾಠ ಕಲಿಸತ್ತೇವೆ ನಾವು. ಏನರ ನೀವು ಎಲ್ಲರ, ಯಾಕಂದ್ರೆ ನೀವು ಒಂದು ಫೋನ್ ಬಿಲ್ 20,000 ನಿಮಗೆ, ಆಮೇಲೆ ನಿಮ್ಮ ಒಂದು MLA ಮಾಡಿದಾಗ ಕ್ಷೇತ್ರದಾಗ ಅಡ್ಡಾಡಕ್ಕೆ 60,000 ರೂಪಾಯಿ. ನಿಮಗೆ ನಾನಾ ಥರ ಸವಲತ್ತುಗಳು. ನಿಮಗೆ ಅದಕ್ಕೆ ನೀವು MLA ಆಗಿ ಯಾರ ಮನೆಗೆ ಹೋಗಿದ್ದೀರಿ, ಯಾವ ಬಡವ್ರ ಬೆನ್ನಿಗೆ ನಿಂತಿದ್ದೀರಿ? ನಿಮ್ಮ ಮನೆಗೆ ನಾವು 8 ಗಂಟೆ 8:15 ಹೋಗ್ಬೇಕು, 9 ಗಂಟೆಗೆ ಅಷ್ಟೊಂದು ನೀವು ಸಿಗಂಗಿಲ್ಲ ಲೇಟಾಗಿ ಹೋದ್ರೆ. ಇದೆಲ್ಲ ಬಿಡ್ರಿ, ನಿಮ್ಮ ಪೇಮೆಂಟ್ಗಳು ಹೆಚ್ಚು ಹೆಂಗೆ ಮಾಡ್ಕೋತಿರಲ್ಲ ಹಂಗೆ ನಮ್ಮ ರಾಜ್ಯದ ರೈತರ ತೆರಿಗೆ ಹಣದ ಮೇಲೆ ನೀವು ಅದೀರಿ. ಆ ತೆರಿಗೆ ಹಣದ ಮೇಲೆ ಅಡ್ಡಾಡತ್ತೀರಿ. ಅವ್ರಿಗೆ ದ್ರೋಹ ಬಗೆದನ ಎಲ್ಲಿ ರೈತ ಕುಲ ಎಲ್ಲಿ ಸಮಸ್ಯೆ ಆಗೈತಿ ತಕ್ಷಣ ಅದನ್ನು ಇವರು ಹೋರಾಟ ಮಾಡೋದು ಕರೆನೇ ಐತೆ ಅಂತ ಅನಿಸಿದಾಗ ಅಲ್ಲಿ ತಕ್ಷಣ ಪರಿಹಾರ ಮಾಡುವಂಥ ಕೆಲಸ ನೀವು ಕೈಗೊಂಡ್ರೆ ಇದು ಹೋರಾಟಗಳು ಆಗೋದಂಗಿಲ್ಲ. ರಾಜ್ಯ ತುಂಬ ದೇಶ ತುಂಬನೂ ಆಗಂಗಿಲ್ಲ. ನೀವೇನು ಮಾಡ್ತೀರಿ, ಹೋರಾಟ ಮಾಡೋರು ಮಾಡಲಿ ಅಂತೀರಿ ನೀವು. ಮಾಡಿಬಿಡ್ಲಿ ಅನ್ನೋದು ಕೆಲಸ ಮಾಡೋಂಗಿಲ್ಲ. ಇದನ್ನೆಲ್ಲ ಬಂದಾಗಬೇಕು ಇನ್ನು ಮುಂದೆ. ಯಾಕಂದ್ರೆ ಇಡೀ ನಮ್ಮ ಅಯೋಧ್ಯೆದಾಗ ರಾಮ ಕುಂತಾನ, ಆ ರಾಮನ ದರ್ಶನ ತೊಗೊಂಡಿರಿ. ಇನ್ನು ರಾವಣ ರಾಜ್ಯಕ್ಕೆ ಕಳೆದಕ್ಕೆ ರಾಮರಾಜ್ಯ ಚಾಲು ಆಗೈತಿ. ಇನ್ನು ಆ ರಾಮರಾಜ್ಯಕ್ಕೆ ನೀವು ಒತ್ತು ಕೊಟ್ಟು ಕೆಲಸ ಮಾಡಲಿಲ್ಲ ಅಂದ್ರೆ ಮುಂದಿನ ನಿರ್ಮಾಣದಾಗ ನಾವು ದೇಶದ ಪ್ರಜೆ ಅಲ್ಲ, ನಿಮ್ಗೆ ಏನು ರಾಷ್ಟ್ರೀಯ ಪಕ್ಷ ಇರ್ಬೋದು, ಪ್ರಾದೇಶಿಕ ಪಕ್ಷ ಇರ್ಬೋದು, ನಿಮ್ಗೆ ತಕ್ಕ ಪಾಠ ನಾವು ಕಲಿಸ್ತೇವೆ. ನೇಗಿಲುಯೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್.